ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ಅದೇನೋ ಗೊತ್ತಿಲ್ಲ, ಭಾವ ತುಂಬಿದ ಪದಗಳಿಗೆ ಜೀವ ತುಂಬ್ತೀನಿ ಅನ್ನೋದ್ಕಿಂತ ಈ ನನ್ನ ಸ್ಟುಡಿಯೋದಲ್ಲಿ ಬಂದು ನಿಮ್ಗಳ ಜೊತೆ ಮಾತಾಡೋದಿದೆಯಲ್ಲ, ಇದೇನೋ ಒಂದು ಮನಸ್ಸಿಗೆ ಆನಂದ ಕಣ್ರಿ. ಎಲ್ಲೋ ಇದ್ದಂಥ ನನ್ನ ಮಾತುಗಳನ್ನು ನೀವು ಕೇಳಿಕೊಂಡು ನಿಮ್ಮ ಮನದ ನೋವಿಗೆ ಈ ಮಾತನ್ನು ಮುದ್ದಾಗಿ ತೆಗೆದುಕೊಳ್ತೀರಲ್ಲ, ಇದಕ್ಕಿಂತ ಸೌಭಾಗ್ಯ ನನಗೇನು ಬೇಕಿದೆ? ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಜಪಾನಿನ ಒಂದು ಪಂಚೆನೋ ಒಂದು ಕೋತಿ ಮರಿ. ಆ ವಿಡಿಯೋ ನೋಡಿಕೊಂಡು ತುಂಬ ಜನ ಸ್ಟೇಟಸ್ ಹಾಕಿದ್ರಿ, ತುಂಬ ಜನ ಕಮೆಂಟ್ಗಳನ್ನು ಮಾಡಿದ್ರಿ. ನಿಜ, ಆ ವಿಡಿಯೋ ನೋಡಿದಾಗ ಎಂಥವರ ಕಲ್ಲು ಹೃದಯ ಆಗಿದ್ರು ಕೂಡ ಆ ಹೃದಯ ಒಂದು ಸಲ ಕರಗಿ ನೀರಾಗ್ಬಿಡುತ್ತೇನೋ, ಯಾಕಂದರೆ ಆ ರೀತಿ ಇತ್ತು ಆ ವಿಡಿಯೋ. ಇದೆಲ್ಲ ನೋಡಿದಾಗ ನನಗೆ ಒಂದು ಸಲ ಯೋಚನೆ ಆಯಿತು, ಒಂದು ಸಲ ನನ್ನ ಮನಸ್ಸಿಗೆ ಅನಿಸಿದ್ದು, ಎಷ್ಟೋ ಜನ ತಮ್ಮ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಹಾಕ್ತಿರಲ್ಲ, ಎಷ್ಟೋ ಜನ ತಮ್ಮ ತಂದೆ ತಾಯಿಯನ್ನು ಸರಿಯಾಗಿ ನೋಡ್ಕೊಳ್ಳಲ್ಲ, ಎಷ್ಟೋ ಜನ ತಂದೆ ತಾಯಿಗಳಿಗೆ ಮಕ್ಕಳಿದ್ರೂ ಕೂಡ ತಮ್ಮ ಮಕ್ಕಳಿಲ್ಲ ಅನ್ನೋ ಥರ ಭಾವನೆಯಲ್ಲಿ ಬದುಕ್ತಿದ್ದಾರಲ್ಲ, ಎಷ್ಟೋ ಜನರಿಗೆ ತಂದೆ ತಾಯಿ ಇದ್ರೂ ಕೂಡ ತಮಗೆ ತಂದೆ ತಾಯಿನೇ ಇಲ್ಲೋ ಅನ್ನೋ ರೀತಿ ಬಿಂಬಿಸ್ತಿದ್ದಾರಲ್ಲ. ಸೊ ಅಂಥವ್ರಿಗೆ ಏನು ಹೇಳಬೇಕಾಗಿದೆ? ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋ ಕಂಡಾಗ ಆ ವಿಡಿಯೋಗೆ ಬೇಸರ ಮಾಡ್ಕೊಳ್ಳೋದಾ, ಇಲ್ಲ ಸಮಾಜದಲ್ಲಿ ನಡೀತಿರುವ ಈ ಘಟನೆಗಳು ನೈಜ ಘಟನೆಯನ್ನು ನೋಡಿ ಸುಮ್ಮನಾಗೋದಾ? ಕೆಲವೊಂದು ಬಾರಿ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೋಬೇಕು. ಭಗವಂತ ಸುಂದರವಾದಂಥ ಜೀವನ ಕೊಟ್ಟಿದ್ದಾನೆ, ಭಗವಂತ ಅದ್ಭುತವಾದಂಥ ಜೀವನವನ್ನು ಕಲ್ಪಿಸ್ಕೊಟ್ಟಿದ್ದಾನೆ. ಆ್ಯಂಡ್ ಒಂದಂತೂ ಸತ್ಯ, ಯಾರನ್ನು ಬೇಕಾದರೂ ನಾವು ತಾಯಿ ಅನ್ಬೋದು, ನಮ್ಮ ತಂದೆ ಸಮಾನರು ಅನ್ಬೋದು, ಆದರೆ ಜನ್ಮ ಕೊಟ್ಟ ಆಕೆ ನಮ್ಮ ತಾಯಿ. ಅಂಥ ತಂದೆ ತಾಯಿನ ಪ್ರೀತಿನ ಕಳ್ಕೋಬೇಡಿ ಬಂಧುಗಳೇ. ಇಷ್ಟೇ. ನಾನು ಮಾಡೋ ವಿಡಿಯೋಗಳು ಹಾಗೆ ನೋಡಿ. ಅವಳೆಂದರೆ ಆಕಾಶವೇ ನಾಚುವ ಮೊಗದವಳು, ಅವಳೆಂದರೆ ಕನಸಲು ಕಸಿಯಲು ಸಿಗದವಳು, ಅವಳೇ ನನ್ನ ಹೆತ್ತವಳು. ಇಂಥ ವಿಡಿಯೋಸ್ಗಳನ್ನು ಮಾಡಿಕೊಂಡು ಸಾಮಾಜಿಕ ಸಂದೇಶಗಳನ್ನು ಕೊಡಬೇಕು, ಕುಟುಂಬದ ಮಹತ್ವ ಏನಂತ ತಿಳಿಸ್ಬೇಕು, ಇದು ನನ್ನ ಕರ್ತವ್ಯ. ನನ್ನ ಮಾತುಗಳನ್ನು ಕೇಳಿ ನೀವೆಲ್ಲರೂ ಬದಲಾಗ್ತಿದ್ದೀರಿ ಅಂದರೆ ನನಗದೇ ಸಂತೋಷ, ನನಗದೇ ಆತ್ಮತೃಪ್ತಿ, ನನಗದೇ ಸಂತೃಪ್ತಿ, ನನ್ನ ಸೌಭಾಗ್ಯ ನೋಡಿ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಈ ಮಾತುಗಳನ್ನು ಕೇಳ್ತಿರಲ್ಲ. ಎ.ಕೆ. ಶೆಟ್ಟಿನವರು ವಿಡಿಯೋ ಮಾಡ್ತಾನೆ, ಆತನ ಮಾತುಗಳಲ್ಲಿ ಅರ್ಥ ಇದೆ, ಆತನ ಮಾತಲ್ಲಿ ಒಂದು ಸ್ಫೂರ್ತಿ ಇದೆ, ಆತನ ಮಾತನ್ನು ಕೇಳಿದರೆ ಜೀವನನೇ ಬದಲಾಗುತ್ತೆ ಅಂತ ನಿಮ್ಮ ಆಲೋಚನೆಗಳಿದೆಯಲ್ಲ, ನಿಮ್ಮ ಆಲೋಚನೆಗಳಿಗೆ ನನ್ನದೊಂದು ಸಲಾಂ. ಕಾರಣ ಇಷ್ಟೇ, ಅಷ್ಟು ಸುಲಭ ಅಲ್ಲ. ಒಂದಿಷ್ಟು ಹೃದಯಗಳಿಗೆ ಈ ಮಾತುಗಳನ್ನು ಕೇಳಬೇಕು ಅಂತ, ಈ ಸಂಚಿಕೆಗಳನ್ನು ನೋಡಲೇಬೇಕು, ಈ ಸಂಚಿಕೆಗಳನ್ನು ಕೇಳಿಸ್ಲೇಬೇಕು ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಜನ ಒಪ್ಕೊಳ್ಬೇಕಲ್ಲ ಈ ಸಂಚಿಕೆಗಳನ್ನು, ಜನ ಮೆಚ್ಚಬೇಕಲ್ಲ ಶಬಾಷ್ ಅಂತ ನನ್ನ ಮಾತುಗಳನ್ನು. ಜನ ಮೆಚ್ಚೋಕ್ಕಿಂತ ಹೆಚ್ಚಾಗಿ ನಾನು ಹೇಳೋ ಮಾತುಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಲ್ಲ. ಎಂತಹ ಅದ್ಭುತವಾದಂಥ ಮಾತುಗಳನ್ನು ಆಡ್ತಿದ್ದಾನೆ. ಇಂಥ ಮಾತುಗಳನ್ನು ನಮ್ಮ ಜೀವನದಲ್ಲಿ ನಾವ್ಯಾಕೆ ಅಳವಡಿಸ್ಕೊಳ್ಬಾರ್ದು? ಸೊ ಅದಕ್ಕೆ ನಾನು ಹೇಳೋದು, ಮಾತೆಲ್ಲರೂ ಆಡ್ಬೋದೇನೋ, ಆದರೆ ತೂಕ ತುಂಬಿದು, ಭಾವ ತುಂಬಿದ ಪದಗಳಿಗೆ ಜೀವ ತುಂಬೋದು. ನಾ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ದೇವರಲ್ಲಿ ಕೇಳಿದೆವರವ ನೀಡಿದನು ಅವನ ಸೋರುವ. ಅಂತ ಅದ್ಭುತವಾದಂಥ ಧ್ವನಿ ಕೊಟ್ಟಿರುವಾಗ ನಾನು ಅದನ್ನು ಬಳಸ್ಕೊಳ್ಬೇಕು, ನನ್ನ ಕರ್ತವ್ಯ. ಎಷ್ಟೋ ಸಲ ನಾನು ಯೋಚನೆ ಮಾಡ್ತಿರ್ತೀನಿ, ನಾವು ಯಾರನ್ನ ನಮ್ಮವರಂತ ಅಂದ್ಕೊಂಡಿರ್ತೀವಿ, ಅಂಥವರೇ ನಮ್ಮ ನಂಬಿಕೆಗೆ ಮೋಸ ಮಾಡ್ತಾರೆ, ಅಂಥವರೇ ನಮ್ಮ ನಂಬಿಕೆಗೆ ಕೊಳ್ಳಿಟ್ಟು ಹೋಗ್ತಾರೆ, ಅಂಥವರೇ ನಮ್ಮ ನಂಬಿಕೆಗೆ ಬೆಂಕಿ ಇಡ್ತಾರೆ. ಒಂದಂತೂ ಸತ್ಯ, ಕಾಲಕ್ಕೆ ತುಂಬ ಸಮಯ ಬೇಕಾಗಿಲ್ಲ. ಇವತ್ತು ಮೆರೆದಾಡ್ದವರು, ಇವತ್ತು ನಮ್ಮನ್ನು ಮೋಸ ಮಾಡಿ ಸೋಲಿಸಿದವರು, ಇವತ್ತು ನಮ್ಮ ಭಾವನೆಗಳ ಜೊತೆ ಆಟ ಆಡಿದವರಿಗೆ ಕರ್ಮ ಬಿಡಲ್ಲ. ಕರ್ಮಕ್ಕೆ ಯಾರದೇ ವಿಳಾಸ ಬೇಕಾಗಿಲ್ಲ, ಅದೇ ಹುಡ್ಕೊಂಡು ಬರುತ್ತೆ.
ನಾನು ಹೇಳೋದಿಷ್ಟೇ, ಇರೋ ತನಕ ಈ ಭೂಮಿಯಲ್ಲಿ ಈ ಅದ್ಭುತವಾದಂಥ ಜೀವನ ಸಿಕ್ಕಿರುವಾಗ ಖುಷಿಯಾಗಿ ಬಾಳೋಣ. 4 ಜನ ಇಂಥ ಮಾತುಗಳನ್ನು ಆಡಬೇಕು, 4 ಜನರ ಬದುಕಲ್ಲಿ ನಾವು ಸ್ಫೂರ್ತಿಯಾಗೋಣ. ಯಾಕೆ ಬಂಧುಗಳಾಗಲ್ಲ ನಮ್ಮ ಕೈಯಲ್ಲಿ? ನಾವು ಹೇಗೆ ಬಾಳ್ತಿದ್ದೀವಿ ಹೇಳಿ? ಆತ ಅದ್ಭುತವಾಗಿ ಬದುಕ್ತಿದ್ದಾನೆ, ಆತನ ಕೈಯಲ್ಲಿ ಅದಿದೆ, ಆತನ ಕೈಯಲ್ಲಿ ಅದಿದೆ. ಆತ ಐಷಾರಾಮಿ ಜೀವನ ನಡೆಸ್ತಿದ್ದಾನೆ, ಆತನ ಹತ್ರ ಕಾರಿದೆ, ಆತನ ಹತ್ರ ಬಂಗಲೆ ಇದೆ, ಆತನ ಹತ್ರ ಬೈಕು, ಫರ್ನಿಚರ್ಸ್ ಎಲ್ಲ ಇದೆ. ನನ್ನ ಹತ್ರ ಏನಿದೆ? ಸುಂದರವಾದ ಮುಖದ ಮೇಲೆ ಇರುವಂಥ ನಗು ಇದೆಯಲ್ಲ. ನಾನು ಪ್ರತಿ ಬಾರಿ ಒಂದು ಕಾರ್ಯಕ್ರಮಕ್ಕೆ ಹೋದಾಗಲೂ ಹೇಳ್ತಾ ಇರ್ತೀನಿ, ಪ್ರತಿ ಕಾರ್ಯಕ್ರಮದಲ್ಲಿ ನಾನು ಹೇಳೋ ಮಾತಿಷ್ಟೆ, ಮನುಷ್ಯನಿಗೆ ನಿಜವಾದ ಆಭರಣ ಯಾವ್ದು ಕೇಳಿದ್ರೆ ಮುಖದ ಮೇಲೆ ಇರುವಂಥ ನಗು. ಆ ನಗುವಿನ ಮುಂದೆ ಯಾವುದೇ ಆಭರಣಗಳಿಲ್ಲ. ಈ ಹೊಟ್ಟೆ ಕಿಚ್ಚು, ಈ ತಾಸಾರ, ಈ ಮತ್ಸರ ಇದನ್ನೆಲ್ಲ ಬಿಟ್ಬಿಡೋಣ ಬಂಧುಗಳೇ. ಇರೋದು ಒಂದೇ ಒಂದು ಜೀವನ, ಖುಷಿಯಾಗಿರೋಣ. ಯಾರಿಗೊತ್ತು ಸ್ವಾಮಿ, ಈ ಕ್ಷಣ ನಾವು ಮಾತಾಡ್ತಿದ್ದೀವಿ, ಈ ಕ್ಷಣ ನಾವು ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀವಿ, ಈ ಕ್ಷಣ ನಾವು ಒಬ್ಬರ ವೀಡಿಯೋಸ್ಗಳಿಗೆ ಲೈಕ್ ಮಾಡ್ತೀವಿ, ಈ ಕ್ಷಣ ಇನ್ನೊಬ್ಬರ ವೀಡಿಯೋಸ್ಗಳಿಗೆ ನಾವು ಕಮೆಂಟ್ ಮಾಡ್ತೀನಿ. ಮುಂದೆ ಏನಾಗುತ್ತೆ ಯಾರು ಬಲ್ಲವರು ಯಾರು? ಅಪಘಾತ, ಹೃದಯಘಾತ, ಆತ್ಮಹತ್ಯೆ ಎಲ್ಲವೂ ಒಂದು ನೆಪ ಮಾತ್ರ. ಭಗವಂತ ಕರೆದಾಗ ನಾವು ಹೊರಡಲೇಬೇಕು. ನೋಡಿ, ನಾನು ಉದಾಹರಣೆಯನ್ನು ಕೂಡ ಈ ಸೋಷಿಯಲ್ ಮೀಡಿಯಾದಲ್ಲೇ ಕೊಟ್ಟೆ ನೋಡಿ. ಕಾರಣ ಇಷ್ಟೇ, ಇಲ್ಲಿ ಯಾರು ಕೂಡ ನಾನು ಈ ಪ್ರಪಂಚದಲ್ಲಿ ಇಲ್ಲಿರ್ತೀನಿ. ಯಾರಿದ್ದಾರೆ ಸ್ವಾಮಿ? ಜೀವನದ ಕೊನೆ ತನಕ ಇಲ್ಲಿ ಇರೋರು ಯಾರು? ಇಲ್ಲಪ್ಪ, ಒಂದು 50 ವರ್ಷ, 60 ವರ್ಷ, 70 ವರ್ಷ ಬಿಟ್ಬಿಡಿ 100 ವರ್ಷ ಜೀವಂತವಾಗಿರ್ತೀವಿ ಅಂತ ತಿಳ್ಕೊಳ್ಳೋಣ. ಅದಾದ ಬಳಿಕ ಸಾವನ್ ಗೆದ್ದವ್ರು ಯಾರಿದ್ದಾರೆ ಸ್ವಾಮಿಲಿ? ಎಷ್ಟೇ ಅಗರ್ಭ ಶ್ರೀಮಂತನಾಗಿದ್ರು ಕೂಡ, ಎಂಥ ದೊಡ್ಡ ಸೆಲೆಬ್ರಿಟಿ ಆಗಿದ್ರು ಕೂಡ, ಎಂಥ ದೊಡ್ಡ ರಾಜಕೀಯ ವ್ಯಕ್ತಿ ಆಗಿದ್ರು ಕೂಡ, ದಿನ ಬೆಳಗಾದ್ರೆ ಭವಿಷ್ಯವನ್ನು ಹೇಳೋರು ಯಾರಾದರೂ ಕೂಡ, ಸಾವನ್ ಗೆದ್ದವ್ರು ಯಾರಿದ್ದಾರೆ ಸ್ವಾಮಿ? ಯಾರೂ ಇಲ್ಲ. ನಾನು ಹೇಳೋದಿಷ್ಟೇ, ಇರೋ ತನಕ ಒಂದೊಳ್ಳೆ ಜೀವನವನ್ನು ನಡೆಸೋಣ. ಇರೋ ತನಕ 4 ಜನರಿಗೆ ಮಾದರಿ ಆಗೋಣ. ಇನ್ನೊಬ್ಬರ ಖುಷಿಗೆ ನಾವು ಕಾರಣರಾಗದಿದ್ರೂ ಪರವಾಗಿಲ್ಲ, ಕೊನೆ ಪಕ್ಷ ಇನ್ನೊಬ್ಬರ ದುಃಖಕ್ಕೆ ನಾವು ಕಾರಣರಾಗೋದು ಬೇಡ. ಜವರಾಯ ಬಂದು ಮನೆ ಕದ ತಟ್ಟಿದಾಗ ನಾವೆಲ್ಲರೂ ನಮ್ಮ ಋಣ ಮುಗಿಸಿ ಹೊರಡಲೇಬೇಕು. 3 ದಿನದ ಈ ಬಾಳಿನಲ್ಲಿ ಇನ್ನೊಬ್ಬರಿಗೆ ಬೆಳಕಾಗಿ ಬದುಕೋಣ. 4 ಜನ ನಮ್ಮ ಶವವನ್ನು ಹೆಗಲ ಮೇಲೆರಿಸಿಕೊಂಡಾಗ ಎಂತಹ ಮಹಾನುಭಾವನನ್ನ ಕಳೆದುಕೊಂಡ್ವಿ ಅನ್ನೋ ಭಾವನೆ ಬರಬೇಕು. ಸತ್ತರೆ ಸ್ಮಶಾನ ಕೂಡ ಕಣ್ಣೀರಿಡುವಂತಿರಬೇಕು. ಮಾನವರಾಗಿ ಹುಟ್ಟಿದ್ದೇವೆ, ಮಾನವರಾಗಿ ಬದುಕೋಣ, ಮಾನವರಾಗಿ ಸಾಯೋಣ. ನಾನು ಹೇಳೋದಿಷ್ಟೇ ಬಂಧುಗಳೇ, ಇರೋ ತನಕ ಖುಷಿಯಾಗಿರ್ಬೇಕು. ಈ ಕ್ಷಣ ಮಾತಾಡ್ತಿರೋದು ಮಾತ್ರ ಗೊತ್ತಿದೆ, ಮುಂದಿನ ಕ್ಷಣ ಏನಾಗುತ್ತೆ ಯಾರು ಬಲ್ಲವ್ರು ಯಾರು ಹೇಳಿ? ನಾಳೆ ಅದು ಸಾಧಿಸ್ತೀನಿ, ನಾಳೆ ನಾನು ಹಾಗಿರ್ತೀನಿ, ನಾಳೆ ನಾ ಹೀಗಿರ್ತೀನಿ ಅಂದವನು ನಾಳೆ ಜೀವಂತವಾಗಿ ಇರಲಿಲ್ಲಂತೆ. ಈ ಕ್ಷಣವನ್ನು ಖುಷಿ ಪಡೋಣ. ನಾಳೆ ಎಂದವರ ಮನೆ ಹಾಳು, ದೊಡ್ಡವರು ಹೇಳಿದಾರೆ ನೋಡಿ. ಅದರ ಅರ್ಥ ಈ ಕ್ಷಣ ಬದುಕ್ತಿದ್ದೀವಲ್ಲ, ಈ ಕ್ಷಣವನ್ನು ನಾವು ಗೌರವಿಸ್ತಿದ್ದೀವಲ್ಲ, ಸಾಕಲ್ಲ ನಮಗೆ. ಪ್ರತಿಯೊಂದು ಸೆಕೆಂಡನ್ನು ಕೂಡ ನಾವು ಪ್ರೀತಿಸೋಣ, ಗಮನಿಸೋಣ. ಯಾರೋ ಒಬ್ರು ಬೆಳೀತಿದ್ದಾರೆ ಅಂದರೆ ಖುಷಿ ಪಡೋಣ. ಅರೆ, ನನಗಂತೂ ಬೆಳೆಯೋಕ್ಕಾಗಿಲ್ಲಲ್ಲ, ಆತನಾದರೂ ಬೆಳೀಲಿ, ಆತನ ಮುಖದಲ್ಲಾದರೂ ಒಂದು ನಗು ಇರಲಿ, ಅದನ್ನು ನೋಡ್ಕೊಂಡು ನಾವು ಖುಷಿ ಪಡೋಣ. ಹೌದು ಸ್ವಾಮಿ, ಒಂದೊಂದು ಸಲ ಅನಿಸುತ್ತೆ ನಮ್ಮ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡಿದರೆ ತಿರುಗಿಸಿ ಮಾತಾಡ್ಬಿಡೋಣ ಅನಿಸುತ್ತೆ. ಬಟ್ ಏನು ಮಾಡೋದು, ಅವ್ರು ಆ ರೀತಿ ಮಾತಾಡ್ತಾರಂತ ಅದೇ ಲೆವೆಲ್ಗೆ ನಾವು ಹೇಳಿದರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಬಂಧುಗಳೇ? ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಈ ಅದ್ಭುತವಾದಂಥ ಜೀವನವನ್ನು ಹೀಗೆ ಕಳೆಯೋಣ, ಸುಂದರವಾಗಿ ಕಳೆಯೋಣ ಅಂತ ಹೇಳ್ತಾ, ಯಾರ ಭಾವನೆಗಳ ಜೊತೆ ಆಟ ಆಡ್ದಿರೋಣ, ಎಲ್ಲರ ಮುಖದಲ್ಲೂ ನಗು ತೋರಿಸೋಣ. ಸಾಧ್ಯವಾದರೆ ಇನ್ನೊಬ್ಬರಿಗೆ ಬೆಳಕಾಗೋಣ. ಸಜ್ಜನ ಬಂಧುಗಳೇ, ತುಂಬ ಖುಷಿಯಾಯಿತು. ತುಂಬ ದಿನಗಳ ಬಳಿಕ ನಿಮ್ಮೆಲ್ಲರ ಜೊತೆ ಮಾತಾಡ್ತಿರೋದು ಒಂದು ಸೌಭಾಗ್ಯ. ನನ್ನ ಸ್ಟುಡಿಯೋದಲ್ಲಿ ಭಾವ ತುಂಬಿದ ಪದಗಳಿಗೆ ಜೀವ ತುಂಬ್ತಾ ಇರ್ತೀನಿ. ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಯಾರಾದರೂ ಹೊಸಬರು ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋ ಲಿಂಕನ್ನು ನಿಮ್ಮೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ. ವಾಟ್ಸಪ್ ಸ್ಟೇಟಸ್ ಇಡಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ನಿಮ್ಮ ಕರಾವಳಿ ಹುಡುಗ AK ಶೆಟ್ಟಿ ನಡೂರು ಕಡೆಯಿಂದ ಮತ್ತೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಮತ್ತೆ ಸಿಗ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.